ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯದ ಮೇರು ಪರ್ವತ, ಜಗದ ಕವಿ, ಯುಗದ ಕವಿ, ಎಲ್ಲಕ್ಕೂ ಮಿಗಿಲಾಗಿ ರಾಷ್ಟ್ರಕವಿ ಕುವೆಂಪುರವರು ಕನ್ನಡ ನಾಡಿಗೆ, ಭಾರತ ದೇಶಕ್ಕೆ ಸಾಹಿತ್ಯಿಕವಾಗಿ ಕೊಡುಗೆ ಸಲ್ಲಿಸಿರುವುದು ಬಹಳಷ್ಟು ಅನನ್ಯವಾದುದು. ಕನ್ನಡ ನಾಡಿಗೆ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ನಾಡಿನ ಕೀರ್ತಿಯನ್ನು ದೇಶಾದ್ಯಂತ ಬೆಳಗಿದ ಶ್ರೇಯಸ್ಸು ರಾಷ್ಟ್ರಕವಿ ಕುವೆಂಪುರವರಿಗೆ ಸಲ್ಲುತ್ತದೆ. ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ರಾಷ್ಟ್ರಾದ್ಯಂತ ಬ್ರಿಟಿಷರ ವಿರುದ್ಧ ಚಳುವಳಿ ನಡೆದಿತ್ತು, ಆ ಸಂದರ್ಭದಲ್ಲಿ ರಾಷ್ಟ್ರದ ಯುವಕರಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಕನ್ನಡ ನಾಡಿನ ಯುವಕರಿಗೆ ರಾಷ್ಟ್ರ ಪ್ರಜ್ಞೆ, ರಾಷ್ಟ್ರ ಪ್ರೇಮ, ದೇಶದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಅನನ್ಯ ಪಾತ್ರವನ್ನು ತಮ್ಮ ಕವನದ ಮೂಲಕ ರಾಷ್ಟ್ರಕವಿ ಕುವೆಂಪುರವರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ 28/4/1927 ಭಾರತ ಜನನಿಗೆ ಎನ್ನುವ ಒಂದು ಕವನವನ್ನು ಬಹಳಷ್ಟು ಸುಂದರವಾಗಿ ರಚಿಸಿದ್ದಾರೆ. ಅದರಲ್ಲಿ ಭಾರತಾಂಬೆ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ. ಈ ಭರತ ಭೂಮಿಯ ಮೇಲೆ, ಈ ಭಾರತದ ಮಾತೃಭೂಮಿಯ ಮೇಲೆ ಜನಿಸಿದ ನಾನು ಮಾತೃಭೂಮಿಗೆ ಅತ್ಯಂತ ವಿನಯಪೂರ್ವಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಅನ್ನುವ ಮಾತನ್ನು ಹೇಳಿದ್ದಾರೆ. ರಾಣಿಯಂದದಿ ಮೆರೆವ ಸಿರಿತನ ವಿಹುದು ಏನೋ ಅರಿಯೇನು, ಕಾಮಧೇನುವಿನಂತೆ ಬಯಸಿದ ಫಲವ ಕೊಡುವೆಯ ಅರಿಯೇನು, ಎನ್ನ ಅಂಗಗಳೆಲ್ಲವೂ ನಿನ್ನ ಸೊಂಪನು ಬಲ್ಲವು, ನಿನ್ನ ಸಂಗವೇ ಪರಮ ಮಂಗಳವೆಂಬುದಿನಿತನು ಮರೆಯೇನು. ಕುಂದು ಕೊರತೆಗಳಿಹವು ನಿನ್ನಳು ಎಂಬು ಅಳಲನು ಬಲ್ಲೆನು, ಹಿಂದ ಕುಳಿದವಳೆಂಬ ನಿಂದೆಯ ಸಹಿಸಿ ನೊಂದಿಹ ಬಲ್ಲೆನು. ಆದರೊಲಿಯನು ಅನ್ಯರ ಚಿನ್ನ ಒಲಿದಿಹ ಧನ್ಯರ, ನೀನೇ ಮಹಿಮಳು ಅನ್ಯರ ನೊಲ್ಲೆನು. ಇತಿಹಾಸದ ಪುಟಗಳನ್ನು ನಾವು ತೆಗೆದು ನೋಡಿದಾಗ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಮುತ್ತು, ರತ್ನ, ಬೆಳ್ಳಿ, ಚಿನ್ನವನ್ನು ಮುಕ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡತಕ್ಕಂಥ ವ್ಯವಸ್ಥೆ ನಮ್ಮ ರಾಷ್ಟ್ರದಲ್ಲಿತ್ತು ಅನ್ನುವ ಮಾತನ್ನು ನಾವೆಲ್ಲರೂ ಕೇಳಿದ್ದೀವಿ. ಅಂದರೆ ಭಾರತ ದೇಶ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ನೈಸರ್ಗಿಕವಾಗಿ ಎಲ್ಲ ರೀತಿಯಿಂದಲೂ ಬಹಳಷ್ಟು ಸಂಪದ್ಭರಿತ ರಾಷ್ಟ್ರ. ಆದ್ದರಿಂದ ಬೇರೆ ರಾಷ್ಟ್ರಗಳು ಹಿಂದುಳಿದ ರಾಷ್ಟ್ರ ಅಂತ ಭಾರತ ದೇಶವನ್ನು ಮೂದಲಿಸಬಹುದು, ಆದರೆ ಈ ಮಾತೃಭೂಮಿಯಲ್ಲಿ ಜನಿಸಿದ ನಾನು ಯಾವತ್ತೂ ಆ ರೀತಿ ಭಾವಿಸುವುದಿಲ್ಲ. ಏಕೆ ಅಂತಂದರೆ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಇವತ್ತು 2 ಅಥವಾ 3ನೇ ಸ್ಥಾನದಲ್ಲಿ ಬಂದು ನಿಲ್ಲುವ ಸಾಧ್ಯತೆಗಳಿವೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ನಮ್ಮ ರಾಷ್ಟ್ರ ಇಡೀ ಜಗತ್ತಿನಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಇವತ್ತು ಸಾಧಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಆದರುಲಿಯನು ಅನ್ಯರ ಚಿನ್ನ ಒಲಿದಿಹ ಧನ್ಯರ, ನೀನೇ ಮಹಿಮಳು ಅನ್ಯರ ನೊಲ್ಲೆನು. ನಿನ್ನ ಪುಣ್ಯ ಕಾಂತಿಯೋಳೆನ್ನ ಕಂಗಳ ತೆರೆದೆನು, ನಿನ್ನ ಅಂಕದ ಮಂಗಳಾಂಗಣದಲ್ಲಿ ನಲಿಯುತ್ತ ಮೆರೆವೆನು. ನಿನ್ನ ಮಹಿಮೆಯ ಬರೆವೆನು, ನಿನ್ನ ಹೆಸರನ್ನೇ ಕರೆವೆನು, ನಿನ್ನ ಸೇವೆಯೊಳಳಿವ ಭಾಗ್ಯಕ್ಕೆ ಸಕಲ ಭಾಗ್ಯವ ತೊರೆವೆನು. ನಾನೇನೇ ಮಾಡಿದ್ರೂ ಸಹ ಅದು ಈ ಮಾತೃಭೂಮಿಯ ಸಲುವಾಗಿ, ನಾನೇನೇ ಬರೆದರೂ ಸಹ ಅದು ಎಲ್ಲವೂ ನಿನ್ನ ಮಹಿಮೆ, ಅದೆಲ್ಲವೂ ನಿನ್ನ ಸೇವೆ ಎಂದು ಹೇಳ್ತಾ, ನನ್ನ ಕೊನೆಯ ಜೀವಿತಾವಧಿಯೂ ನಿನ್ನ ಸೇವೆಯಲ್ಲಿಯೇ ಕೊನೆಯಾಗಲಿ ಎನ್ನುವಂಥ ರಾಷ್ಟ್ರ ಪ್ರೇಮದ ಅತ್ಯುನ್ನತ ಮಾತನ್ನು ರಾಷ್ಟ್ರಕವಿ ಕುವೆಂಪು ಅವರು ಈ ಕವನದ ಮೂಲಕ ಹೇಳಿದ್ದಾರೆ. ಆದ್ದರಿಂದ ಈ ಕವನ ನಮಗೆಲ್ಲರಿಗೂ ರಾಷ್ಟ್ರ ಪ್ರೇಮದ ಜಾಗೃತಿಯನ್ನುಂಟು ಮಾಡಲಿಕ್ಕೆ ಮಾದರಿಯಾಗಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ನಮಸ್ಕಾರ.